ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. 2020 ವರ್ಷ ಡೆಡ್ಲಿಯಾಗಿ ಬದಲಾಗಿದ್ದೇಕೆ ಗೊತ್ತಾ? ಕೊರೋನಾ ಬೆನ್ನಲ್ಲೇ ಕಾಡಿದ್ದು ಅದೆಂಥ 20 ಆಪತ್ತು. ಯಾಕಿಷ್ಟು ನರಕ ದರ್ಶನ ಮಾಡಿಸ್ತು 2020 ವರ್ಷ? ಇದುವೇ ಈ ಕ್ಷಣದ ಸ್ಪೆಷಲ್ 2020 ಆಪತ್ತು. ಯುಕ್ರೇನ್ನಲ್ಲಿ ರಣಮಳೆಯಿಂದ ರಸ್ತೆ ಬಾಯ್ತೆರೆದು ಬಿಟ್ಟಿದೆ. ಇದೇ ರೀತಿ ಚೀನಾದಲ್ಲೂ ಆಗಿತ್ತು. ಆ ದೃಶ್ಯ ನೋಡಿ ಎದೆ ನಡುಗಿ ಹೋಗಿತ್ತು. ಈ ರುದ್ರ ಪ್ರವಾಹದಿಂದ ಅಸ್ಸಾಂನ 5474 ಹಳ್ಳಿಗಳು ಸಂಕಷ್ಟಕ್ಕೆ ಸಿಲುಕಿದ್ವು. 33 ಜಿಲ್ಲೆಗಳಲ್ಲಿ 30 ಜಿಲ್ಲೆಗಳು ಜಲಾವೃತವಾಗಿದ್ವು. ಬ್ರಹ್ಮಪುತ್ರ ನದಿ ಉಕ್ಕೆ ಹರಿದ ಕಾರಣ ಅಸ್ಸಾಂನಲ್ಲಿ ಜಲರಾಕ್ಷಸ ನರ್ತನವಾಡಿದ್ದ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮುಳುಗೋಗಿದ್ರಿಂದ ನೂರಾರು ಪ್ರಾಣಿಗಳು ಮೃತಪಟ್ಟವು. 627 ರಿಲೀಫ್ ಕ್ಯಾಂಪ್ ಮಾಡಿ ಜನರನ್ನ ಉಳಿಸುವ ಕಾರ್ಯದಲ್ಲಿ ಎನ್ಡಿಆರ್ಎಫ್ ನಿರತವಾಗಿತ್ತು. ನಂಬರ್ 3, ಹೈದರಾಬಾದ್ ಪ್ರವಾಹ. ಈ ದೃಶ್ಯಗಳು ಇಡೀ ಹೈದರಾಬಾದ್ನೇ ನಡುಗಿಸಿತ್ತು. ಕೊರೋನಾ ನಡುವೆಯೂ ರಣಮಳೆ ಅಬ್ಬರಿಸಿದ್ರಿಂದ ನದಿ ನಾಲೆಗಳು ಉಕ್ಕಿ, ಕಾರುಗಳು ಕೊಚ್ಕೊಂಡು ಹೋಗಿ ರಸ್ತೆಗಳೇ ಧ್ವಂಸವಾಗಿ ಅಬ್ಬಬ್ಬ ಶತಮಾನದ ರಣಭಯಂಕರತೆಯ ಪ್ರದರ್ಶನವಾಗಿತ್ತು. ಇದೇ ವರ್ಷ ಅಕ್ಟೋಬರ್ನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಪ್ರಕ್ಷುಬ್ಧ ವಾತಾವರಣದಿಂದ ಹೈದರಾಬಾದ್ ನಲುಗಿ ಹೋಗಿತ್ತು. ಇಂಥ ಪ್ರವಾಹಕ್ಕೆ ಸಿಕ್ಕಿ ಮೃತಪಟ್ಟಿದ್ರು 98 ಮಂದಿ. ಹೈದರಾಬಾದ್, ತೆಲಂಗಾಣ, ಆಂಧ್ರಪ್ರದೇಶ ಎಲ್ಲೆಲ್ಲೂ ರಣಮಳೆ ದಾಳಿ ಇಟ್ಟ ಕಾರಣ ಇತಿಹಾಸದಲ್ಲೇ ಕಂಡು ಕೇಳರಿಯದಷ್ಟು ಎಫೆಕ್ಟ್ ಆಗಿತ್ತು. ಮೊದಲನೇ ಮಹಡಿ ಕಂಪ್ಲೀಟ್ ಮುಳುಗೋಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ರು. ವಾಹನಗಳು ರಸ್ತೆಗಳಲ್ಲಿ ಮುಳುಗಿ ಹೋಗಿತ್ತು. ಮುಂಬೈನಲ್ಲಿ ಪ್ರತಿ ವರ್ಷ ಎದುರಾಗುವ ಡಿಸಾಸ್ಟರ್ ಈ ವರ್ಷ ಹೈದರಾಬಾದ್ನಲ್ಲಿ ಎದುರಾಗಿತ್ತು. ನಂಬರ್ 4, ಕೇರಳ ಪ್ರವಾಹ. ಪ್ರವಾಹ ಅಂದ್ರೆ ಸಾಕು ಕೇರಳ ನಡುಗುತ್ತೆ. ಯಾಕೆಂದ್ರೆ 2018ರ ಪ್ರವಾಹ 400 ಜನರನ್ನ ಕೇರಳದಲ್ಲಿ ಬಲಿ ಪಡೆದಿತ್ತು. ಹೌದು, ಕೇರಳದ ಡ್ಯಾಂಗಳೆಲ್ಲ ತುಂಬಿ ಹೋಗಿ ನದಿಗಳೆಲ್ಲ ಉಕ್ಕಿ ಸಮುದ್ರದ ಅಲೆಗಳು ದಡಕ್ಕೆ ಅಪ್ಪಳಿಸಿ ಭೀಕರ ಗಾಳಿ ಬೀಸಿ ಕೇರಳದಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು. 2 ವರ್ಷದ ನಂತರ ಮತ್ತೆ ಅದೇ ರೀತಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಮಳೆ ಕೇರಳವನ್ನ ಕಾಡಿತ್ತು. ಕೇರಳದಲ್ಲಿ ಮಳೆಯ ಅಬ್ಬರಕ್ಕೆ ಪ್ರವಾಹ ಸೃಷ್ಟಿಯಾಗಿ 22 ಜನ ಮೃತಪಟ್ಟರೆ ಗುಡ್ಡ ಕುಸಿತದಿಂದ 50ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು. ಉತ್ತರ ಕರ್ನಾಟಕ ಹಾಗೂ ಕರಾವಳಿ ಪ್ರದೇಶದಲ್ಲಿ ಕೇರಳದಲ್ಲಿ ಯಾವ ಸ್ಥಿತಿ ನಿರ್ಮಾಣವಾಗಿತ್ತೋ ಅದೇ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಕೇರಳದಲ್ಲಿ ಗುಡ್ಡ ಕುಸಿತ ಹೆಚ್ಚೆಚ್ಚು ಸಂಭವಿಸ್ತಾ ಇದ್ದಿದ್ದು ಕೇರಳದ ಸ್ಥಿತಿಯನ್ನೇ ಬದಲಿಸಿತ್ತು. ಎಲ್ಲಿ ಮತ್ತೆ 2018ರ ಭೀಕರತೆ ಸೃಷ್ಟಿಯಾಗುತ್ತೋ ಅನ್ನೋ ಆತಂಕಕ್ಕೆ ಕಾರಣವಾಗಿತ್ತು. ಆದರೆ ಅದೃಷ್ಟವಶಾತ್ ಕೇರಳವನ್ನ ಹಿಂದಿನಷ್ಟು ಭೀಕರವಾಗಿ ಕಾಡಲಿಲ್ಲ ವರುಣ. ನಂಬರ್ 5, ಹಲವು ರಾಜ್ಯಗಳಲ್ಲಿ ಪ್ರವಾಹ ಕಾಡಿತ್ತು. ಹೀಗಾಗಿ ಇಡೀ ಇಂಡಿಯಾದಲ್ಲಿ ಪ್ರವಾಹದಿಂದ ಹಾಗೂ ಗುಡ್ಡ ಕುಸಿತದಿಂದ 1200 ಮಂದಿ ಮೃತಪಟ್ಟಿದ್ದಾರೆ. 2019ರಲ್ಲಿ ದಾಖಲಾದ ಸಾವಿನ ಪ್ರಮಾಣಕ್ಕಿಂತಲೂ ಇದು ಭೀಕರ ಅನ್ನೋ ಚರ್ಚೆಗಳು ಶುರುವಾಗಿದ್ದು, ಕೊರೋನಾ ಮಧ್ಯೆ ನೈಸರ್ಗಿಕ ವಿಕೋಪ ಎಷ್ಟು ಜನರನ್ನ ಬಲಿ ಪಡೆದಿದೆ ಅನ್ನೋದನ್ನ. ನಂಬರ್ 6, ಇಂಡೋನೇಷ್ಯಾ ಪ್ರವಾಹ. ಈ ವರ್ಷ ಭಾರತದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಪ್ರವಾಹ ಕಾಡಿದೆ. ಅದರಲ್ಲೂ ಪ್ರತಿ ವರ್ಷ ಪ್ರವಾಹದಿಂದ ತತ್ತರಿಸಿ ಹೋಗುವ ನ್ಯಾಚುರಲ್ ಡಿಸಾಸ್ಟರ್ಗಳಿಗೆ ಬಹಳಾನೇ ಹತ್ತಿರವಿರುವಂತಹ ದೇಶವಾಗಿರೋ ಇಂಡೋನೇಷ್ಯಾದಲ್ಲಿ ಕಳೆದ 13 ವರ್ಷದಲ್ಲೇ ಕಂಡು ಕೇಳರಿಯದ ಪ್ರವಾಹ ಎದುರಾಯಿತು. 2007ರಿಂದ ಎಂದೂ ಕಾಣದ ಅತ್ಯಂತ ಭಯಾನಕ ಫ್ಲಡ್ ಒಂದು ಜಕಾರ್ತವನ್ನ ಮುಳುಗಿಸಿ 66 ಜನರನ್ನ ಬಲಿ ಪಡೆದಿತ್ತು. ನಂಬರ್ 7, ಚೀನಾ ಪ್ರವಾಹ. ಲಕ್ಷಾಂತರ ಮನೆಗಳು ಉರುಳಿದ್ವು. ಅರ್ಧಕ್ಕರ್ಧ ಚೀನಾ ಮುಳುಗಿ ಹೋಯಿತು. ಚೀನಾದ ಬಹುತೇಕ ನಗರಗಳು ಕೂಡ ಜಲಾವೃತವಾದವು. ಇಂಥ ರಣಭಯಂಕರ ಪ್ರವಾಹಕ್ಕೆ ಸಿಲುಕಿದ ಚೀನಾ ಶತಮಾನದಲ್ಲೇ ಕಂಡು ಕೇಳರಿಯದ ನರಕವನ್ನ ಕಂಡುಬಿಡಿತು. ಕೊರೋನಾ ಬೆನ್ನಲ್ಲೇ ಬಂದ ಈ ಪ್ರವಾಹದಿಂದ ಬರೋಬ್ಬರಿ 219 ಜನ ಸಾವನ್ನಪ್ಪಿದ್ರು.
2020 ಜೂನ್ನಿಂದ ಅಬ್ಬರಿಸಿದ ವರುಣ ಚೀನಾವನ್ನ ಅರ್ಧಕ್ಕರ್ಧ ಮುಳುಗಿಸಿಬಿಟ್ಟಿದ್ದ. 1998ರ ನಂತರದಲ್ಲಿ ಚೀನಾ ಕಂಡ ಹರಿಭಯಂಕರ ಪ್ರವಾಹ ಇದಾಗಿತ್ತು. ನಂಬರ್ 8 ಬೈರುತ್ ಸ್ಫೋಟ. ಸ್ಫೋಟ ಇದು ಜಗತ್ತು ಕಂಡ ಎರಡನೇ ಅತಿ ದೊಡ್ಡ ಸ್ಫೋಟ. ವಿಶ್ವ ಮಹಾಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ನಡೆದ ಬಾಂಬ್ ದಾಳಿ ಏನಿದೆ ಅದರಷ್ಟೇ ಪವರ್ಫುಲ್ ಆಗಿತ್ತು ಈ ಬೈರುತ್ ಸ್ಫೋಟ. ಹೌದು, ಲೆಬನಾನ್ ರಾಜಧಾನಿ ಬೈರುತ್ ಬಂದರಿನಲ್ಲಿರುವ ವಸ್ತು ಸಂಗ್ರಹ ಕೇಂದ್ರದಲ್ಲಿ ಇಂಥದ್ದೊಂದು ಮಹಾಸ್ಫೋಟ ಆಗಸ್ಟ್ ತಿಂಗಳಲ್ಲಿ ಸಂಭವಿಸಿತು. ಇದು ಹೇಗೆ ನಡೆಯಿತು ಅಂತ ಇಡೀ ಜಗತ್ತು ತಲೆಕೆಡಿಸಿಕೊಂಡಿತ್ತು. ಇದಕ್ಕೆ ಸಿಕ್ಕ ಉತ್ತರ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಈ ಮಹಾಸ್ಫೋಟಕ್ಕೆ ಕಾರಣವಾಗಿದ್ದು ಸಾವಿರಾರು ಟನ್ಗಟ್ಟಲೆ ಸಂಗ್ರಹವಾಗಿದ್ದ ಅಮೋನಿಯಂ ನೈಟ್ರೇಟ್. ಎಸ್, ಹೀಗೆ ಸಂಭವಿಸಿದ ಸ್ಫೋಟಕ್ಕೆ ಇಡೀ ಬೈರುತ್ ಅಲುಗಾಡಿ ಹೋಗಿತ್ತು. ಯಾಕಂದ್ರೆ ಈ ಸ್ಫೋಟದಿಂದಾಗಿ ನಿಂತ ಜಾಗದಿಂದ 10 ಅಡಿ ದೂರಕ್ಕೆ ಹಾರಿದ್ರು ಜನ. ಇದರಿಂದ 4,000ಕ್ಕೂ ಅಧಿಕ ಜನರಿಗೆ ಆಗಿತ್ತು ಗಾಯ. ಇಮ್ಮಿಡಿಯೇಟ್ ಇದ್ದ ಸ್ಥಳದಿಂದ ಸ್ಥಳಾಂತರಗೊಂಡಿದ್ರು 3 ಲಕ್ಷ ಜನ. ಈ ಸ್ಫೋಟದಿಂದ ಸಾವನ್ನಪ್ಪಿದ್ರು 130ಕ್ಕೂ ಹೆಚ್ಚಿನ ಮಂದಿ. ಅಬ್ಬಬ್ಬಾ, ಈ ದೃಶ್ಯಗಳು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಹೀಗಾಗಿ ಇದು 2020ರ ಭೀಕರ ದುರಂತವಾಗಿದೆ. ನಂಬರ್ 9 ಕೇರಳ ವಿಮಾನ ದುರಂತ. ನೋಡಿ ವೀಕ್ಷಕರೇ, ನೋಡಿ ಕೇರಳದ ಕಲ್ಲಿಕೋಟೆಯಲ್ಲಿ ಅದೆಂಥ ವಿಮಾನ ದುರಂತ ನಡೆದು ಹೋಗಿತ್ತು ಅನ್ನೋದನ್ನ ನೋಡಿ. ದುಬೈನಿಂದ 191 ಜನರನ್ನ ಕರ್ಕೊಂಡು ಬಂದ ಈ ವಿಮಾನ ರನ್ವೇಯಿಂದ 35 ಅಡಿ ಆಳದ ಕಂದಕಕ್ಕೆ ಬಿದ್ದು ಬಿಟ್ಟಿತ್ತು. ಅಲ್ಲಿದ್ದ ಗೋಡೆಗೆ ಹೊಡೆದು ಇಬ್ಬಾಗವಾಗಿ ಹೋಗಿತ್ತು. ಇಂಥದ್ದೊಂದು ಘಟನೆಯಿಂದ 23 ಮಂದಿ ಸಾವನ್ನಪ್ಪಿದ್ರು. ಉಳಿದವರು ಆಸ್ಪತ್ರೆ ಪಾಲಾಗಿದ್ರು. ಆದರೆ ಇಂಥದ್ದೊಂದು ದುರಂತ ಸಂಭವಿಸುತ್ತೆ ಅಂತ 9 ವರ್ಷದ ಹಿಂದೆಯೇ ಎಚ್ಚರಿಸಿದ್ರು ತಜ್ಞರು. ಅದು ಹೇಗೆ ಅಂದ್ರೆ, ಇಂಥದ್ದೇ ಘಟನೆ ಮಂಗಳೂರಿನಲ್ಲಿ 10 ವರ್ಷದ ಹಿಂದೆ ನಡೆದಿತ್ತು. ಮೇ 22, 2010ರಲ್ಲಿ ಮಂಗಳೂರಿನ ಟೇಬಲ್ ಟಾಪ್ ರನ್ವೇಯಲ್ಲಿ ವಿಮಾನ ಅಪಘಾತಕ್ಕೆ ಈಡಾಗಿತ್ತು. ಆಗ 150 ಮಂದಿ ಮೃತಪಟ್ಟಿದ್ರು. ಅವತ್ತು ಕೂಡ ಆ ವಿಮಾನ ದುಬೈನಿಂದಲೇ ಬಂದಿತ್ತು. ಹೀಗಾಗಿ ಕೇರಳ ವಿಮಾನ ದುರಂತದ ಟೈಮ್ನಲ್ಲೇ ಮಂಗಳೂರಿನ ವಿಮಾನ ದುರಂತವನ್ನು ಜನ ನೆನಪಿಸಿಕೊಳ್ಳುವಂತಾಗಿತ್ತು. ನಂಬರ್ 10 ವಿಷಾನಿಲ ದಾಳಿ. ನೋಡಿ, ರಸ್ತೆಯಲ್ಲಿ ಜನ ಅದ್ ಹೇಗೆ ಬಿದ್ದಿದ್ದಾರೆ ನೋಡಿ. ಆಂಬ್ಯುಲೆನ್ಸ್ ಸೈರನ್ ಸದ್ದು ಮಾಡ್ತಿದೆ. ಜನ ಕೊರೋನಾ ಭಯದಲ್ಲೇ ವಿಷಾನಿಲಕ್ಕೆ ಸಿಕ್ಕಿ ಕಣ್ಣೀರಿಡುತ್ತಿದ್ದಾರೆ. ಇಂಥದ್ದೊಂದು ಘಟನೆ ನಡೆದಿದ್ದು ಮೇ 7ನೇ ತಾರೀಕು. ವೈಜಾಗ್ ಸಿಟಿಯಲ್ಲಿ LG ಪಾಲಿಮರ್ ಕೆಮಿಕಲ್ ಪ್ಲಾಂಟ್ನಲ್ಲಿ ವಿಷಾನಿಲ ಲೀಕ್ ಆಗಿತ್ತು. ಆಗ ಈ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ವಿಶಾಖಪಟ್ಟಣಂನಲ್ಲಿ ವಿಷಾನಿಲ ಲೀಕ್ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂತೆ ದೇಶವೇ ವೈಜಾಗ್ ಕಡೆ ತಿರುಗಿ ನೋಡ್ತು. ಅಲ್ಲೇನಾಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳಲು ನಿಲ್ತು. ಜನ ವಿಲವಿಲ ಒದ್ದಾಡಿ ರಸ್ತೆಯಲ್ಲೇ ಪ್ರಜ್ಞೆ ತಪ್ಪಿ ಮಲಗಿದ್ದು ನಿಜಕ್ಕೂ ಆತಂಕ ಹುಟ್ಟಿಸಿಬಿಟ್ಟಿತ್ತು. ಇಂಥ ಪರಿಸ್ಥಿತಿಯಲ್ಲಿ ವಿಷಾನಿಲದಿಂದ 11 ಜನ ಮೃತಪಟ್ಟಿದ್ರು. ಇಂಥದ್ದೇ ಗ್ಯಾಸ್ ಲೀಕ್ ದುರಂತಗಳು ಅಸ್ಸಾಂನಲ್ಲೂ ನಡೆಯಿತು, ಬಿಹಾರದಲ್ಲೂ ನಡೆಯಿತು. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಪಾಯ ಎದುರಾಗಿರಲಿಲ್ಲ. ನೋಡಿದ್ರ 2020 ವರ್ಷ ಕೊರೋನಾ ಮಾತ್ರವಲ್ಲದೆ ಇನ್ನು ಏನೇನು ಆಪತ್ತುಗಳು ಎದುರಾಗಿದೆ ಅನ್ನೋದನ್ನ. ಇದಿಷ್ಟು ಕೇವಲ ಈ ವರ್ಷ ಎದುರಾದ 10 ಆಪತ್ತುಗಳಷ್ಟೇ. ಇನ್ನು 10 ಆಪತ್ತುಗಳು ಯಾವುದು ಅನ್ನೋದನ್ನ ತೋರಿಸೋದು ಬಾಕಿ ಇದೆ. ಇಷ್ಟಕ್ಕೂ ಇನ್ನುಳಿದ 10 ದುರಂತಗಳು ಯಾವುದು ಅಂತ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಕೊರೋನಾ ಅಲೆ ಒಂದು ಕಡೆಯಾದ್ರೆ ಅಬ್ಬರಿಸಿದ ಮಳೆ, ಬಾಯ್ತೆರೆದ ಭೂಮಿ ಮಗದೊಂದು ಕಡೆ ದಾಳಿ ಇಡ್ತಿತ್ತು. ಇದರ ನಡುವೆ ವಿಷಾನಿಲ ವಿಮಾನ ದುರಂತಗಳು ಸಾಲು ಸಾಲು ಸಂಭವಿಸಿದ್ವು. ಆದ್ರೆ ಇದೇ ಟೈಮ್ನಲ್ಲೇ ಶಾಂತವಾಗಿದ್ದ ಸಮುದ್ರ ಕೂಡ ಕೆರಳಿ ಬಿಟ್ಟಿತ್ತು.
ರಣ ದಾಳಿ ಇಟ್ಟಿತ್ತು. ನಂಬರ್ 11, ವರ್ಷದ ಮೊದಲ 6 ತಿಂಗಳಲ್ಲಿ ಡಬಲ್ ಚಂಡಮಾರುತ. ಇದು ಸೂಪರ್ ಸೈಕ್ಲೋನ್ ಇಟ್ಟ ರಣದಾಳಿಯ ವಿಡಿಯೋಗಳು. ಅಂಫಾನ್ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಸಿಡಿದಿದ್ದ ಕ್ಷಣ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಮೇ ತಿಂಗಳಲ್ಲಿ ದಾಳಿ ಇಟ್ಟ ಅಂಫಾನ್ ಚಂಡಮಾರುತ 128 ಮಂದಿನ ಬಲಿ ಪಡೆದಿತ್ತು. ಇದರ ಬೆನ್ನಲ್ಲೇ ಅರಬ್ಬಿ ಸಮುದ್ರದಲ್ಲಿ ಸಿಡಿದೆದ್ದಿತ್ತು ನಿಸರ್ಗ ಚಂಡಮಾರುತ. ನಿಸರ್ಗದ ಆರ್ಭಟಕ್ಕೆ ಬಲಿಯಾಗಿದ್ರು 6 ಮಂದಿ. ಈ 2 ಚಂಡಮಾರುತ ಭಾರತದ ಮೇಲೆ ಈ ವರ್ಷ ಮೊದಲಾರ್ಧದಲ್ಲಿ ದಾಳಿ ಇಟ್ಟರೆ, ಇನ್ನುಳಿದ ಅರ್ಧ ವರ್ಷದಲ್ಲಿ ರಣ ದಾಳಿ ಇಟ್ಟವು ಮತ್ತೆರಡು ಚಂಡಮಾರುತಗಳು. ನಂಬರ್ 12, ನಿವಾರ್ ಬುರೆವಿ ಚಂಡಮಾರುತ. ಇತ್ತೀಚೆಗೆ 2020ರ ಕೊನೆಯಲ್ಲಿ ಭೀಕರ ಚಂಡಮಾರುತಗಳು ಭಾರತದ ಮೇಲೆ ದಂಡೆತ್ತಿ ಬಂದಿದ್ವು. ದಕ್ಷಿಣ ಭಾರತವನ್ನ ಕಾಡಿದ್ವು, ಕಂಗೆಡಿಸಿದ್ವು. ನಿವಾರ್ ಚಂಡಮಾರುತ ಚೆನ್ನೈ ನಗರವನ್ನೇ ಮುಳುಗಿಸುವ ರಣ ಪ್ರಯತ್ನ ಮಾಡಿತ್ತು. ಪುದುಚೇರಿ, ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆಯೋ ಮಳೆ ಅಪ್ಪಳಿಸಿತ್ತು. ಬುರೆವಿ ಚಂಡಮಾರುತ ಕೂಡ ಇತ್ತೀಚೆಗೆ ದಾಳಿ ಇಟ್ಟ ಚಂಡಮಾರುತವಾಗಿದ್ದು, ಈ 2 ಚಂಡಮಾರುತಗಳು ಸೇರಿ 15 ಜನರನ್ನ ಬಲಿ ಪಡೆದಿವೆ. ನಂಬರ್ 13, ಕರಾಚಿಯಲ್ಲಿ ಭೀಕರ ವಿಮಾನ ದುರಂತ. ನೋಡಿ, ಈ ದೃಶ್ಯದಲ್ಲಿ ವಿಮಾನ ಹೇಗೆ ಬಂದು ಭೂಮಿಗೆ ಅಪ್ಪಳಿಸ್ತು ಅಂತ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಕರಾಚಿಯಲ್ಲಿ. ಮೇ 23, 2020ರಂದು ಈ ಭೀಕರ ವಿಮಾನ ದುರಂತ ನಡೆಯಿತು. ಲಾಹೋರ್ನಿಂದ ಕರಾಚಿಗೆ ಬರ್ತಾ ಇದ್ದ ವಿಮಾನ ಇದಾಗಿತ್ತು. ಈ ದುರಂತದಲ್ಲಿ ಸುಮಾರು 107ಕ್ಕೂ ಅಧಿಕ ಮಂದಿ ಮೃತಪಟ್ಟರು. ನಂಬರ್ 14, 6 ದೇಶದಲ್ಲಿ ಭೀಕರ ಭೂಕಂಪ. ಭೂಕಂಪ ಈ ವರ್ಷ 6 ದೇಶಗಳನ್ನ ಪದೇ ಪದೇ ಕಾಡ್ತಾನೆ ಇದೆ. ಚೀನಾದ ಹಲವು ಕಡೆ ಭೂಕಂಪನವಾದಾಗ ಮಲಗಿದ್ದ ಜನ ಎದ್ದು ರಸ್ತೆಗೆ ಬಂದಿದ್ರು. ಮಧ್ಯಾಹ್ನವೇ ಕಗ್ಗತ್ತಲು ಕವಿದು ಬಿಟ್ಟಿತ್ತು. ಇನ್ನು ಚೀನಾದಲ್ಲೇ ಅಲ್ಲ, ಟರ್ಕಿಯಲ್ಲೂ ರಾತ್ರೋರಾತ್ರಿ ಸಂಭವಿಸಿದ ಭೀಕರ ಭೂಕಂಪಕ್ಕೆ ಮನೆಗಳು ಕುಸಿದು ಬಿದ್ದಿದ್ವು. ದೊಡ್ಡ ದೊಡ್ಡ ಕಟ್ಟಡಗಳು ನೆಲಕಚ್ಚಿದ್ವು. ಸುಮಾರು 41 ಜನ ಮೃತಪಟ್ಟಿದ್ರು. ಟರ್ಕಿಯಲ್ಲಿ ಭೂಕಂಪನವಾದ ಬೆನ್ನಲ್ಲೇ ರಷ್ಯಾದಲ್ಲೂ ಭೂಮಿ ಕಂಪಿಸಿತ್ತು. ಮೆಕ್ಸಿಕೋದಲ್ಲಿ 7% ತೀವ್ರತೆಯಲ್ಲಿ ಭೂಕಂಪನವಾಗಿತ್ತು. ಭೂಮಿ ಬಾಯಿ ತೆರೆದಿದ್ದು ನೋಡಿ, ಆಸ್ಪತ್ರೆ ಅಲುಗಾಡಿದ್ದು ನೋಡಿ, ಕೊರೋನಾ ರೋಗಿಗಳೆಲ್ಲ ರಸ್ತೆಗೆ ಬಂದು ನಿಂತಿದ್ರು. ಅದರಲ್ಲೂ ಈ ವರ್ಷ ದೆಹಲಿಯಲ್ಲೇ 45 ಬಾರಿ ಭೂಮಿ ಕಂಪಿಸಿದ್ದು, ಗುಜರಾತ್, ಹರಿಯಾಣದಲ್ಲಿ ಪದೇ ಪದೇ ಭೂಮಿ ಕಂಪಿಸ್ತಾನೆ ಇದೆ. ಹೀಗಾಗಿ ಈಗ ಭಾರತಕ್ಕೆ ಮುಂದೇನು ಕಾದಿದೆಯೋ ಅನ್ನೋ ಭಯ ಕಾಡ್ತಿದೆ. ನಂಬರ್ 15, ಫಿಲಿಪೈನ್ಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟ. ಅಬ್ಬಬ್ಬಬ್ಬಾ, ಈ ಜ್ವಾಲಾಮುಖಿ ಸ್ಫೋಟ ಅದೆಷ್ಟು ಭಯಾನಕವಾಗಿದೆ ನೋಡಿ. ದಟ್ಟ ಹೊಗೆ ಬರ್ತಿದೆ. ಮಿಂಚಿನ ಹೊಡೆತ, ಬೆಂಕಿಯ ನರ್ತನ ಸಾವಿನ ಭಯ ತಂದೊಡ್ಡುವಂತಿದೆ. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಫಿಲಿಪೈನ್ಸ್ನಲ್ಲಿ. ಇಂಥದ್ದೇ 2 ಜ್ವಾಲಾಮುಖಿ ಪರ್ವತಗಳು ಈ ವರ್ಷ ಸ್ಫೋಟಗೊಂಡಿತ್ತು. ಇದಾದ ಬೆನ್ನಲ್ಲೇ ಇತ್ತೀಚೆಗೆ ಮತ್ತೆ ಜ್ವಾಲಾಮುಖಿ ಕೊತ ಕುದಿಯಲಾರಂಭಿಸಿದೆ. ಆದ್ರೆ ಫಿಲಿಪೈನ್ಸ್ದು ಯಾಕೆ ಮಹಾದುರಂತ ಅಂತ ಭಯ ಬಿದ್ರು ಅಂದ್ರೆ, 45 ವರ್ಷದ ನಂತರ ತಣ್ಣಗಿದ್ದ ಜ್ವಾಲಾಮುಖಿ ಪರ್ವತದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿತ್ತು ಬೆಂಕಿಯ ಉಂಡೆಗಳು. ನಂಬರ್ 16, ಆಸ್ಟ್ರೇಲಿಯಾದಲ್ಲಿ 5 ತಿಂಗಳ ಕಾಡ್ಗಿಚ್ಚು. ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬಂದ ರಣ ಭಯಂಕರ ಕಾಡ್ಗಿಚ್ಚಿನ ದೃಶ್ಯಗಳು. ಕಳೆದ ವರ್ಷ ಕಾಣಿಸಿಕೊಂಡ ಕಾಡ್ಗಿಚ್ಚು ಆಸ್ಟ್ರೇಲಿಯಾವನ್ನ ಈ ವರ್ಷ ಮೇ ತಿಂಗಳವರೆಗೂ ಕಾಡಿತ್ತು. ಮೂಕ ಪ್ರಾಣಿಗಳ ರೋಧನೆಯಂತೂ ಹೇಳುತ್ತಿರುದ್ದಾಗಿತ್ತು. ಸತತ 5 ತಿಂಗಳ ಕಾಲ ಕಾಡಿದ್ದ ಕಾಡ್ಗಿಚ್ಚಿನಿಂದ ಆಸ್ಟ್ರೇಲಿಯಾ ತತ್ತರಿಸಿ ಹೋಗಿತ್ತು. ಈ ಕಾಡ್ಗಿಚ್ಚಿಗೆ ಇಲ್ಲ ಅಂದ್ರೂ 478 ಮಂದಿ ಸುಟ್ಟು ಕರಕಲಾಗಿದ್ರು. ನಂಬರ್ 17, ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚು. ಇದು ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬಂದ ಭೀಕರ, ಬೀಭತ್ಸ, ಭಯಂಕರ ಕಾಡ್ಗಿಚ್ಚಿನ ದೃಶ್ಯಗಳು.
2020ರಲ್ಲೇ ಇದೇ ವರ್ಷದಲ್ಲೇ ಕ್ಯಾಲಿಫೋರ್ನಿಯಾದಲ್ಲಿ 9,000ಕ್ಕೂ ಅಧಿಕ ಕಡೆ ಬೆಂಕಿ ಕಾಣಿಸಿಕೊಂಡು ಕಾಡ್ಗಿಚ್ಚು ಲಕ್ಷ ಎಕರೆ ಭೂಮಿಯನ್ನ ಸುಟ್ಟು ಬೂದಿ ಮಾಡಿತು. 10,488 ಮನೆಗಳು ಕಾಡ್ಗಿಚ್ಚಿನ ಅಬ್ಬರಕ್ಕೆ ಆಹುತಿಯಾದವು. 33 ಜನರನ್ನು ಕೂಡ ಬೆಂಕಿ ನುಂಗಿ ಹಾಕ್ಬಿಡ್ತು. 2020 ವರ್ಷದ ಇನ್ನುಳಿದ 3 ಆಪತ್ತುಗಳು ಯಾವುದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಹ್ಯಾವ್ ಅ ಸ್ಮಾಲ್ ಬ್ರೇಕ್.